ಜೀವನದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಒಂದು ವಿಷಯ ಯಾವಾಗಲೂ ಕಾಡ್ತಾ ಇರ್ತದೆ. ಯಾರೋ ನಮ್ಮ ಹಿರಿಯರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ತಿಳಿದವರು ಹೇಳ್ತಾರೆ, ನಾವು ಮಠ ಮಂದಿರಗಳಿಗೆ ಹೋಗ್ತೇವೆ, ಅವರು ಹೇಳ್ತಾರೆ ಸಾಧನೆ ಮಾಡಿಕೊಳ್ಳಿ, ಭಗವಂತ ಅನುಗ್ರಹ ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ, ಸ್ವರ್ಗವನ್ನು ಕೊಡ್ತಾನೆ, ಹೀಗೆಲ್ಲ ಸುಮಾರು ವಿಷಯಗಳನ್ನ ನಮಗೆ ಹೇಳ್ತಾರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ವಿಷಯ ಕಾಡ್ತಾ ಇರುತ್ತದೆ. ಮೋಕ್ಷ ನಾವು ನೋಡಿಲ್ಲ, ಸ್ವರ್ಗಾದಿಗಳನ್ನ ನೋಡಿಲ್ಲ. ನೋಡದೇ ಇರುವಂತಹ ಅಲ್ಲಿಗೆ ಹೋಗಿ ನಾವು ಸುಖ ಪಡುತ್ತೇವೋ ಇಲ್ಲವೋ ಅನ್ನುವಂತಹ ವಿಚಾರ ನಮಗೆ ಸಂದೇಹ ಇದೆ. ಅಂದ ಮೇಲೆ ಈಗ ಪ್ರಕೃತ ನಮಗೆ ಮುಂದೆ ಇದೆ, ಸಂಸಾರದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ. ಮುಂದೆ ಇರುವಂತಹ ಸುಖವನ್ನು ಬಿಟ್ಟು ಒಂದು ಸಿಗದೇ ಇರುವಂತಹ ಒಂದು ಸುಖಕ್ಕಾಗಿ ಯಾಕೆ ಪ್ರಯತ್ನ ಮಾಡಬೇಕು ಅಂತನ್ನೋದನ್ನ ನಮಗೆ ತುಂಬ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತದೆ. ಅರ್ಕೆ ಚೇತು ಮಧುವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ಅಂತ ಮಹಾಭಾರತದಲ್ಲಿ ಒಂದು ವಿಚಾರ ಬರುತ್ತದೆ. ಮುಂದೆ ಒಂದು ನಮಗೆ ಜೇನು ತುಪ್ಪ ಕಾಣಿಸ್ತಾ ಇದೆ, ಅದನ್ನ ಯಾರಾದರೂ ತಿಂತಾರೆ ಹೊರತು ಎಲ್ಲೋ ಪರ್ವತದಲ್ಲಿ ಹೋಗಿ ಜೇನು ತುಪ್ಪ ತಿನ್ನೋದಕ್ಕೆ ಸುಮಾರು ಪ್ರಯತ್ನದಿಂದಾಗಿ ಅಲ್ಲಿ ಯಾರಾದರೂ ಪರ್ವತಕ್ಕೆ ಹೋಗಿ ಯಾರಾದರೂ ತಿಂತಾರ? ಯಾರು ತಿನ್ನೋದಿಲ್ಲ. ಯಾಕೆ? ಅತ್ಯಂತ ಸುಲಭವಾಗಿ ಮುಂದೆ ಸಿಗುತ್ತಾ ಇದೆ, ಸುಖವಾಗಿ ಅದನ್ನು ತಿನ್ನಬಹುದು, ಆನಂದ ಆಗತ್ತೆ, ಸುಖ ಸಿಗತ್ತೆ. ಅಂದಮೇಲೆ ಇದನ್ನೆಲ್ಲ ಬಿಟ್ಟು ಯಾಕೆ ಶ್ರಮಪಟ್ಟು ಆ ಪರ್ವತಕ್ಕೆ ಹೋಗಿ ತಿಂತಾರೆ ಹೇಳಿ? ಹಾಗೆ ನಮ್ಮ ಜೀವನದಲ್ಲಿ ಸಂಸಾರದಲ್ಲಿ ಅತ್ಯಂತ ಸುಖ ನಮಗೆ ಮುಂದೆ ಕಾಣ್ತಾ ಇದೆ, ಇಲ್ಲದೇ ಇರೋದ್ರ ಬಗ್ಗೆ ಯಾಕೆ ವಿಚಾರ ಮಾಡಬೇಕು ಅಂತ ಒಂದು ವಿಚಾರ ಮನಸ್ಸಿನಲ್ಲಿ ಓಡ್ತಾ ಇರುತ್ತದೆ. ಅದಕ್ಕೆ ಒಂದು ಮಹಾಭಾರತ ದೃಷ್ಟಾಂತ ಕೊಡುತ್ತದೆ. ಏನೋ ಒಂದು ನಾಯಿ ಅದಕ್ಕೆ ಆಹಾರ ಬೇಕು ಅಂತ ಒಂದು ಮನೆಯಿಂದ ಕಳತನ ಮಾಡಿಕೊಂಡು ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಒಂದು ಸರೋವರ, ಚಿಕ್ಕ ಸರೋವರ ಬರುತ್ತದೆ. ಸರೋವರದಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡ್ತದೆ. ಅದು ಈ ಪ್ರತಿಬಿಂಬವನ್ನ ನೋಡಿದ ತಕ್ಷಣದಲ್ಲೇನೆ ಅದಕ್ಕೆ ಒಂದು ಅನಿಸ್ತದೆ, ಅಯ್ಯೋ ಇನ್ನೊಂದು ನಾಯಿ ಇದೆ, ಆ ನಾಯಿಯ ಬಾಯಲ್ಲಿ ಆಹಾರ ಇದೆ, ಇವತ್ತು ತುಂಬಾ ಹಸಿವೆ ಆಗ್ತಾ ಇದೆ, ಹಾಗಾದ್ರೆ ಆಹಾರವನ್ನು ಕೂಡ ತೆಗೆದುಕೊಳ್ಳೋಣ ಅಂತ ಹೇಳಿ ತಾನು ತನ್ನ ಬಾಯಲ್ಲಿದ್ದಂತ ಆಹಾರವನ್ನು ಬಿಟ್ಟು ನದಿಯಲ್ಲಿ ಸರೋವರದಲ್ಲಿ ಕಾಣುವಂತಹ ಪ್ರತಿಬಿಂಬದಲ್ಲಿ ಕಾಣುವ ಆ ನಾಯಿಯ ಬಾಯಿಯಲ್ಲಿರುವಂತಹ ಆಹಾರವನ್ನ ತೆಗೆದುಕೊಳ್ಳಿಕ್ಕೆ ಹೋಗುತ್ತೆ. ಏನಾಗತ್ತೆ? ತನ್ನ ಬಾಯಲ್ಲಿದ್ದದ್ದು ಹೋಯ್ತು, ಅದು ಸಿಗಲಿಲ್ಲ, ಎರಡೂ ಹೋಯ್ತು ಅಂತ. ಹಾಗೆ ನಮ್ಮ ಪರಿಸ್ಥಿತಿ, ಇರುವ ಸುಖವನ್ನು